ಇಲ್ಲ, ಕೋರ್ಟ್ನ ಆದೇಶದ ಬಗ್ಗೆ ನಾನೇನು ಕಾಮೆಂಟ್ ಮಾಡಕ್ ಹೋಗಲ್ಲ. ಕೊಟ್ಟಿದ್ರೆ ಕೊಟ್ಟಿದ್ದಾರೆ ಅಷ್ಟೇ. ಯಾರು ಕಂಪ್ಲೇಂಟ್ ಕೊಟ್ಟರು? ಸರ್ಕಾರನೇ ಕೊಟ್ಟಿದ್ದಾರೆ. ಸರ್ ಅವ್ರಗಳ ಅಲಿಗೇಷನ್ ಇದೆ ಸರ್. ನಿನ್ನೆಯಿಂದನೂ ಕೂಡ ಇದನ್ನ ಅವರು ಪ್ಲೇ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ತರಾತುರಿ ಮಾಡ್ತಾ ಇದೆ ಪ್ಲಾನ್ ಮಾಡಿ. ನೋಡಪ್ಪ, ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ದ್ವೇಷದ ರಾಜಕಾರಣ ಮಾಡಲ್ಲ. ನಂಬರ್ 1. ನಾವು ಯಾವತ್ತೂ ಕೂಡ ಕಾನೂನು ರೀತಿ ಕೆಲಸ ಮಾಡಬೇಕು. ನಂಬರ್ 3, ಕೋರ್ಟ್ನಲ್ಲಿ ಏನು ಆದೇಶ ಆಗ್ತದೆ ಅದನ್ನು ಎಲ್ಲರೂ ಒಪ್ಕೋಬೇಕಾಗ್ತದೆ. ಕೋರ್ಟ್ನ ಆದೇಶದ ಪ್ರಕಾರ ನಡ್ತಾರೆ. ಯಾರು ಹೇಳಿದ್ರು? ಬರೀ ನಿಮಗೆ ಮೀಡಿಯಾದವ್ರಿಗೆ ಅವ್ರು ಹಿಂಗೆ ಹೇಳಿದ್ರು, ಅವ್ರು ನೀವೇನು ಹೇಳಿದ್ರು? ಅಲ್ಲ, ಇವ್ರು ಹೆಂಗೆ ಹೇಳಿದ್ರು? ಇನ್ನೇನು ಬೇರೆ ಏನು ಕೇಳಕ್ ಬರೋದಿಲ್ಲ ನಿಮ್ಗೆ? ಕೇಳ್ರಿ, ಇಲ್ಲಿ ಆ ವಿರೋಧ ಪಕ್ಷದವ್ರು ಇದ್ರೆ ಅವ್ರಿಗೆಲ್ಲ ಹೇಳ್ದಕ್ಕೆಲ್ಲ ಉತ್ತರ ಕೊಡಬೇಕು ಅಂತ ಎಲ್ಲೂ ಇಲ್ಲ. ನಿಮಗೆ ಅವ್ರು ಹಿಂಗೆ ಹೇಳಿದ್ರು, ನೀವೇನು ಹೇಳ್ತೀರಿ? ನೀವೇನು ಹೇಳ್ತೀರಿ, ಅವ್ರು ಹಂಗೆ ಹೇಳ್ತಾರೆ. ಅದು ಬಿಟ್ಟರೆ ಬೇರೆ ಏನೂ ಇಲ್ಲ ಟಿವಿ ಅವ್ರಿಗೆ. ನಾವು ಯಾವತ್ತೂ ಕೂಡ ಪತ್ತೆ ನಾನು ಉತ್ತರ ಕೊಡ್ತಾ ಇದ್ದೀನಿ. ವಿ ಆರ್ ನಾಟ್ ಗೋಯಿಂಗ್ ಟು ಡೂ ವಿಂಡಿಕ್ಟಿವ್ ಪಾಲಿಟಿಕ್ಸ್. ವಿ ಆರ್ respecting rule of law. We are respecting law of the land. Whatever law says, we'll go by it. We are law-abiding citizens. ಪೊಲೀಸ್ನವರು ಏನು ತೀರ್ಮಾನ ಮಾಡಿದಾರೋ ನನಗೆ ಗೊತ್ತಿಲ್ಲ. ನಮ್ಮನ್ನೇನು ಕೇಳ್ಕೊಂಡು ಮಾಡಿಲ್ಲ. ಗೊತ್ತಿಲ್ಲ ನನಗೆ ಯಾರು ಕಂಪ್ಲೇಂಟ್ ಮಾಡಿಲ್ಲ. ಜನಸಾಮಾನ್ಯರು ತೊಂದರೆ ಆಗಿದೆ ನೀವು ಹೇಳೋದು ಬಿಟ್ಟರೆ ಬೇರೆ ಯಾರು ಬಂದು ನನಗೆ ಹೇಳಿಲ್ಲ. ಮೀಡಿಯಾದವ್ರಿಗೆ ಕೇಳ್ಕೊಂಡೆಲ್ಲ ನಾವು ಮಾತಾಡ್ತೀವಿ. ಹೇಳಿ ಕೇಳಪ್ಪ, ಇಲ್ಲಿ ಸಾಮಾನ್ಯ ಜನರಿಗೋಸ್ಕರ ನಾವು ಸರ್ಕಾರ ಮಾಡೋದು. ಸಾಮಾನ್ಯ ಜನ ಏನ್ ಹೇಳ್ತಾರೆ ಹಂಗೆ ಕೇಳ್ತೀವಿ. ಸರ್, ಇದೇ ಪ್ರಕರಣದಲ್ಲಿ ಸಾಕಷ್ಟು ಜನ ತಮ್ಮ ಹತ್ರ ಬಂದಿದ್ರು. ದರ್ಶನ್ ಅವ್ರ ಪರವಾಗಿ ಲಾಬಿ ಮಾಡ್ಲಿಕ್ಕೆ ಪ್ರಭಾವಿಗಳು ಬಂದಿದ್ರು, ಪ್ರಭಾವ ಬೀರ್ಲಿಕ್ಕೆ ಅನ್ನೋದು ಒಂದು ಸುದ್ದಿ ಆಗಿತ್ತು ಸರ್. ಸುದ್ದಿ ಅಷ್ಟೇ. ಯಾರು ಬಂದಿದ್ರ ಸರ್? ಯಾರು ಬಂದಿಲ್ಲ. ನನ್ನ ಸುದ್ದಿ ಆಗಿತ್ತು ಅಂತ ಯಾಕೆ ಕೇಳ್ತೀಯ? ಹೊರಗಡೆ ಬಂದಿತ್ತು. ಕೇಳಪ್ಪ, ಈಗ ಹಿಂಗಂದ್ರೆ ಇವ್ರ ಪರ ಸಹಾಯ ಮಾಡ್ತೀವಿ, ಹಂಗಂದ್ರೆ ಅವ್ರಿಗೆ ವಿಂಡಿಕ್ಟಿವ್ ಪಾಲಿಟಿಕ್ಸ್ ಮಾಡ್ತೀವಿ. ನೀವು ಏನು ಐ ಕ್ಯಾಂಟ್ ಅಂಡರ್ಸ್ಟ್ಯಾಂಡ್. ನೋಡ್ರಿ, ಬಿಜೆಪಿಯವರು ಬೇಕು ಅಂತ ಸುಳ್ಳು ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಗೊತ್ತಾಯ್ತಾ? ನಾವು ಈ ನೆಲದ ಕಾನೂನು ಏನಿದೆ ಅದರ ಪ್ರಕಾರ ನೋಡ್ತೀವಿ. ಗೊತ್ತಾಯ್ತಾ? ಕಾನೂನು ಬಿಟ್ಟು ಬೇರೆ ಏನು ಮಾಡಕ್ ಹೋಗಲ್ಲ. ನಾವು ಯಾವುದೇ ದ್ವೇಷದ ರಾಜಕಾರಣ ಮಾಡಲ್ಲ. ಹೌದು, ನಮ್ಮ ಮಟ್ಟದಲ್ಲಿ ಹಿನ್ನಡೆ ಆಗಿಲ್ಲ. 1ರಿಂದ 9 ಗೆದ್ದವರು ದೊಡ್ಡ ಮಟ್ಟದಲ್ಲಿ. ಮೈಸೂರಲ್ಲಿ 1ರಿಂದ 9 ಗೆದ್ದವರು. ಹೋದ ಸಾರಿ ಚಾಮರಾಜ ಸೋತಿದ್ವು, ನಾವು ಗೆದ್ದಿದ್ದೀವಲ್ಲ. ಚಾಮರಾಜನಗರಕ್ಕೆ ಸೋತಿದ್ವಲ್ವೇನ್ರಿ? ಈ ಸಾರಿ ಗೆದ್ದಿದ್ದೀವಲ್ಲ. ಪಾರ್ಟ್ ಆಫ್ ಮೈಸೂರು. ನಾನು ಈಗಾಗಲೇ ಹೇಳಿದ್ದೀನಿ, ರಿಯಾಕ್ಟ್ ಮಾಡಿದ್ದೀನಿ. ನಮ್ಮ ನಿರೀಕ್ಷೆ ರೀತಿಯಲ್ಲಿ ಬಂದಿಲ್ಲ, ಸೀಟ್ ಬಂದಿಲ್ಲ. ಮೈಸೂರು ಸೋತಿರೋದು ಸತ್ಯ, ಚಾಮರಾಜ ಗೆದ್ದಿರೋದು ಸತ್ಯ. ಚಾಮರಾಜನಗರ ಗೆದ್ದಿರೋದು ಸತ್ಯ. ಹಾಗೇನೆ 1 ಸೀಟ್ ಬಿಟ್ಟು 9 ಸೀಟ್ ಗೆದ್ದಿದ್ದೀವಿ. ಆಮೇಲೆ ವೋಟ್ ಪರ್ಸೆಂಟೇಜ್ ಇದೆಯಲ್ಲ, ನಾವು 13% ಹೆಚ್ಚಾಗಿ ತಗೊಂಡಿದ್ದೀವಿ. ಅದರಿಂದ ಹಾಗಂತೇಳಿ ನಾವು ಬೆನ್ತಟ್ಕೊಳಕ್ ಹೋಗ್ತಾ ಇಲ್ಲ. ಕಾರಣ ನಿನಗೆ ಹೇಳಲ್ಲ, ನಾನು ಪಾರ್ಟಿನಲ್ಲಿ ಹೇಳ್ತೀನಿ. ನಿನಗೆಲ್ಲ ಹೇಳಲ್ಲ, ಪಾರ್ಟಿನಲ್ಲಿ ಹೇಳ್ತೀನಿ ನಾನು.
ಸರ್ ರಿಸಲ್ಟ್ ಬಂದಾಗ ಮೀಡಿಯಾದವ್ರ ಮುಂದೆ ಎಲ್ಲ ಚರ್ಚೆ ಮಾಡಲ್ಲ ನಾನು. ಸರ್, ಈಗ ಗ್ಯಾರಂಟಿ ವಿಚಾರದಲ್ಲಿ ಏನೋ ಬದಲಾವಣೆ ಆಗುತ್ತಾ ಅದರಲ್ಲಿ ಏನಾದ್ರು? ಗ್ಯಾರಂಟಿ, 5 ಗ್ಯಾರಂಟಿ. ಹೌದು. 5 ಗ್ಯಾರಂಟಿ ಯಾಕಂದ್ರೆ ಕೆಲವರು ಅದು ಮರುಪರಿಶೀಲಿಸಿ ಅಂತ ಹೇಳ್ತಾರೆ. ನಿಮ್ಮ ಪಾರ್ಟಿಯವರು ನಿಮ್ಮ ಪಕ್ಷದವರು ಹಾಗಾಗಿ ಲಕ್ಷ್ಮಣ ಅವರು ಹೇಳಿದ್ರು ಸರ್. 5 ಗ್ಯಾರಂಟಿಗಳು ಕೂಡ ಮುಂದುವರಿತವೆ. ಪರಿಶೀಲನೆ ಆ ಥರದ್ದು ಏನಾದ್ರು ಇದೆಯಾ ಅಂತ ಪುನಃ ಮುಂದುವರಿತವೆ ಅಂತಂದ್ರೆ ಇನ್ನೊಂದು ಕ್ವಶನ್ ಯಾಕೆ ಕೇಳ್ತೀರಿ? 5 ಗ್ಯಾರಂಟಿಗಳು ಕೂಡ ಮುಂದುವರಿತವೆ. ಅದು ಬಡವರ ಪ್ರೋಗ್ರಾಮು, ಚುನಾವಣೆಗೋಸ್ಕರ ಮಾಡಿದ್ದಂಥ ಪ್ರೋಗ್ರಾಮ್ ಅಲ್ಲ. ಬಡವರಿಗೆ ಆರ್ಥಿಕವಾಗಿ ಸಾಮಾಜಿಕ ಶಕ್ತಿ ತುಂಬಲಿಕ್ಕೆ ಮಾಡಿದಂಥ ಅದರಿಂದ ಆ ಕಾರ್ಯಕ್ರಮಗಳು, ಬಡವರ ಕಾರ್ಯಕ್ರಮಗಳನ್ನು ನಿಲ್ಲಿಸಲ್ಲ. ಸರ್, ರಾಜ್ಯದಲ್ಲಿ ಮತ್ತೆ ಮುಂಗಾರಿನ ವೈಫಲ್ಯದ ಲಕ್ಷಣಗಳು ಕಾಣ್ತಾ ಇದೆ ಸರ್. ಮಳೆ ನಿರೀಕ್ಷೆ ಪ್ರಮಾಣವಾಗಿ ಬೀಳ್ತಾ ಇಲ್ಲ, ಡ್ಯಾಮ್ಗಳಿಗೆ ನೀರು ಬರ್ತಾ ಇಲ್ಲ. ನೋಡೋಣ, ಇನ್ನೂ ಇದೆಯಲ್ಲ ಈ ತಿಂಗಳು, ಇನ್ನೂ 10 ದಿನ ಇದೆಯಲ್ಲ. ಮೋಡ ಬಿತ್ತನೆ ಮಾಡಬೇಕಾದ್ರೆ ಮೋಡ ಇರಬೇಕು. ಮೋಡ ಬಿತ್ತನೆ ಅಂದ್ರೆ ಏನು? ಮೋಡ ಇದ್ರಲ್ಲೂ ಬಿತ್ತನೆ ಮಾಡೋದು ನಿಮ್ಗೆ ಅರ್ಥ ಮಾಡ್ಕೊಳ್ಳಯ್ಯ. ಮೋಡ ಬಿತ್ತನೆ ಅಂತಂದ್ರೆ ಮೋಡ ಇದ್ರೆ ಬಿತ್ತನೆ ಮಾಡೋದು. ಮೋಡನೇ ಇಲ್ಲಿಯವ್ರು ಬಿತ್ತನೆ ಹೆಂಗೆ ಮಾಡ್ತೀವಿ ನಾವು? ನೋಡೋಣ, ಅದನ್ನು ಟೆಕ್ನಿಕಲ್ ಪರ್ಸನ್ಸ್ ಅಂತ ಕೇಳೋಣ. ಐ ಆಮ್ ನಾಟ್ ಎನ್ ಎಕ್ಸ್ಪರ್ಟ್ ಆನ್ ದಟ್. ಸರ್, 7ನೇ ವೇತನ ಆಯೋಗದ ಬಗ್ಗೆ ಬಹಳ ನಿರೀಕ್ಷೆ ಇದ್ದಾರೆ. ಸರ್ಕಾರ